ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ಪಟ್ಟಣದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಅಂಗಡಿಗಳನ್ನು ಯಾವುದೇ ಮುಂಗಡ ನೋಟಿಸ್ ನೀಡದೆ ಏಕಾಏಕಿ ತೆರವುಗೊಳಿಸಿರುವ ಘಟನೆ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿದೆ. ಸುಮಾರು 500ಕ್ಕೂ ಹೆಚ್ಚು ಬೀದಿ ಬದಿ ವ್ಯಾಪಾರಿಗಳ ಅಂಗಡಿಗಳನ್ನು ಅಧಿಕಾರಿಗಳು ತೆರವುಗೊಳಿಸಿದ್ದು, ಇದರಿಂದ ನೂರಾರು ಕುಟುಂಬಗಳ ಜೀವನ ಬೀದಿಗೆ ಬಿದ್ದಿದೆ. ಬೀದಿ ಬದಿ ವ್ಯಾಪಾರಿಗಳ ಆರೋಪವೇನೆಂದರೆ, ಯಾವುದೇ ಅಧಿಕೃತ ನೋಟಿಸ್ ನೀಡದೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸದೆ ಅಧಿಕಾರಿಗಳು ಈ ಕ್ರಮ ಕೈಗೊಂಡಿದ್ದಾರೆ. ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಸ್ಟ್ರೀಟ್ ವೆಂಡರ್ಸ್ ಪ್ರೊಟೆಕ್ಷನ್ ಆಕ್ಟ್ 2014 ಕಾಯ್ದೆಯ ಪ್ರಕಾರ ಬೀದಿ ವ್ಯಾಪಾರಿಗಳ ಜೀವನೋಪಾಯ ರಕ್ಷಣೆ ಮಾಡಬೇಕಾಗಿದ್ದು, ತೆರವುಗೊಳಿಸುವ ಮೊದಲು ಸೂಕ್ತ ನೋಟಿಸ್ ಹಾಗೂ ಕಾನೂನು ಪ್ರಕ್ರಿಯೆ ಪಾಲನೆ ಕಡ್ಡಾಯವಾಗಿದೆ. ಆದರೆ ಈ ನಿಯಮವನ್ನು ಲೆಕ್ಕಿಸದೆ ಅಂಗಡಿಗಳನ್ನು ತೆರವುಗೊಳಿಸುವುದಾಗಿ ವ್ಯಾಪಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವು ದಿನಗೂಲಿ ಆಧಾರದಲ್ಲಿ ಬದುಕುತ್ತಿರುವವರು, ಏಕಾಏಕಿ ಅಂಗಡಿಗಳನ್ನು ತೆರವುಗೊಳಿಸುವುದರಿಂದ ಕುಟುಂಬಗಳು ನಡೆಯುವುದು ಕಷ್ಟವಾಗಿದೆ ಎಂದು ವ್ಯಾಪಾರಿಗಳು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಕಾನೂನು ಬಾಹಿರವಾಗಿ ತೆರವುಗೊಳಿಸಿರುವ ಎಲ್ಲ ಬೀದಿ ಬದಿ ಮಾರಾಟಗಾರರಿಗೆ ತಕ್ಷಣ ಪುನರ್ ವ್ಯಾಪಾರ ಕಲ್ಪಿಸಬೇಕು. ಲೈಸೆನ್ಸ್ ಹಾಗೂ ಗುರುತಿನ ಚೀಟಿ ಹೊಂದಿದ ವ್ಯಾಪಾರಿಗಳನ್ನು ಅವರ ಮೂಲ ಸ್ಥಳಕ್ಕೆ ಮರುಸ್ಥಾಪಿಸಬೇಕು. ಟೌನ್ ವೆಂಡಿಂಗ್ ಸಮಿತಿ ಸಭೆ ಕರೆದು ವ್ಯಾಪಾರಿಗಳ ಅಭಿಪ್ರಾಯ ಪಡೆದು ಮುಂದಿನ ಕ್ರಮ ಕೈಗೊಳ್ಳಬೇಕು. ಪರ್ಯಾಯ ವ್ಯಾಪಾರ ವಲಯ ಮೂಲ ಸೌಕರ್ಯ ಹಾಗೂ ಭದ್ರತೆ ಒದಗಿಸಬೇಕು. ಬಲಾತ್ಕಾರವಾಗಿ ತೆರವು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಬೇಕು. ಮುಂದಿನ ದಿನಗಳಲ್ಲಿ ನ್ಯಾಯಾಲಯ ಮತ್ತು ಕಾನೂನು ನಿಯಮ ಪಾಲಿಸದೆ ಯಾವುದೇ ತೆರವು ಕಾರ್ಯಾಚರಣೆ ನಡೆಯಬಾರದು ಎಂದು ಕಲ್ಯಾಣ ಕರ್ನಾಟಕ ಬೀದಿ ಬದಿ ಮಾರಾಟಗಾರರ ಸಂಘ ಈ ಮೂಲಕ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ವಿಜಯ ಸೇನೆ ತಾಲೂಕು ಅಧ್ಯಕ್ಷರಾದ ಹನುಮಂತ ಬಡಿಗೇರ್, ರಾಮು ರಾಥೋಡ್, ತಿರುಪತಿ ಭಜಂತ್ರಿ, ಶರಣಪ್ಪ, ಹನುಕುಂಟಿ, ಅಮರಯ್ಯ ಗುಂಟಿ, ಆದೇಶ ನಗನೂರು, ಹನುಮಂತ ನಾಯಕ, ಶಿವರಾಜ್ ನಾಯಕ, ಮಹದೇಶ್ ಸರ್ಜಾಪುರ ಹಾಜರಿದ್ದರು. ವರದಿ ಹನುಮಂತ ಬಡಿಗೇರ್, ಲಿಂಗಸಗೂರು, ಕಲ್ಪತರು ನ್ಯೂಸ್. ಬೆಂಬಲ ಮಾತುಗಳನ್ನಾಗುವಂತಹ ಮತ್ತು ವಿಜಯಲಕ್ಷ್ಮಿ ಮಹಿಳಾ ಹೋರಾಟಗಾರರಿಗೆ ಧನ್ಯವಾದಗಳು. ಹಾಗೆಯೇ ಕಲ್ಯಾಣ ಕರ್ನಾಟಕ ಬೀದಿ ಬದಿ ಮಾರಾಟಗಾರ ಸಂಘ ನಡೆಸಿ ಹಳ್ಳಿ ಹಾಗೂ ಮತ್ತು ತವರು ವಿರೋಧಿ ಬೃಹತ್ ಬಹಿರಂಗ ಪ್ರತಿಭಟನಾ ಸಭೆಯನ್ನು ನಿರ್ವಹಿಸಿ ಈ ಭಾಗದ ಹೋರಾಟಗಾರರು, ವ್ಯಾಪಾರಿಗಳು, ಚಿಂತಕರು, ಬರಹಗಾರರಾಗಿರ್ತಕ್ಕಂಥ ಸಿಪಿಐ ಎಂಎಲ್ ರಕ್ಷಣಾ ಪಾಲಿಟಿ ಬ್ಯೂರೋ ಸದಸ್ಯರಾಗಿರುವ ಕಮ್ಯುನಿಸ್ಟ್ ಪಕ್ಷದ ಪಾಲಿಟಿ ಬ್ಯೂರೋ ಸದಸ್ಯರಾಗಿರುವಂಥ ಶ್ರೀ ಆರ್ ಮಾತೆ ಅವರು ಒಂದು ಬೇರೆ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಂತ ಮನವಿ ಮಾಡ್ತಾರೆ. ಮಾಧ್ಯಮದ ಹೆಸರು ಬಹಳ ಮುಖ್ಯವಾಗಿ ಈ ಒಂದು ಪ್ರತಿಭಟನಾ ಬಹಿರಂಗ ಪಾಲ್ಗೊಂಡಂತ ಬೀದಿ ಬದಿ ಮಾರಾಟಗಾರರು. ಮೊದಲದಾಗಿ ನಾವು ಬೀದಿ ಬದಿಯಲ್ಲಿ ಒಂದು ಮಾರಾಟ ಮಾಡ್ತಾ ಇದ್ದೀವಿ. ನಾವು ಮಾರಾಟಗಾರರಿಗಿನ್ನ ವ್ಯಾಪಾರಸ್ಥರು ಅಲ್ಲ ಅಂತ ನಾವು ಬಾಯಿ ತಪ್ಪಿ ವ್ಯಾಪಾರಸ್ಥರು ಅಂತ ಮಾತಾಡ್ತೀವಿ. ವ್ಯಾಪಾರ ಅಂದ್ರೆ ಇಂಗ್ಲಿಷ್ನಲ್ಲಿ ಬಿಸ್ನೆಸ್ ಅಂತೀವಿ ನಾವು. ಆದರೆ ನಿಮಗಿಲ್ಲಿ ಬೀದಿ ಬದಿಯಲ್ಲಿ ಮಾರಾಟ ಮಾಡಲಿಕ್ಕೆ ವ್ಯಾಪಾರ ಅನ್ನೋದಿಲ್ಲ, ಅಷ್ಟೇ ವೆಂಡರ್ ಅಂತ ಕರೀತಾರೆ, ಅಂದರೆ ಮಾರಾಟಗಾರರು. ಹೀಗಾಗಿ ಯಾವುದೋ ಬೀದಿ ಬದಿ ಮಾರಾಟಗಾರರಿಗೆ ಮಾರಾಟಗಾರ ಅಂತಲೇ ಕರೀಬೇಕು. ಯಾಕಂದರೆ ಸ್ಟ್ರೀಟ್ ವೆಂಡರ್ಸ್ ಅಂಡ್ ಹಾಕರ್ಸ್ ಅಂತ ಕರೀತಾರೆ. ಕಾಯ್ದೆ ಪ್ರಕಾರ ಮಾತಾಡುವಾಗ ಸ್ಟ್ರೀಟ್ ವೆಂಡರ್ ಮತ್ತು ಹಾಕರ್ಸ್ ಅಂತ ಕರೀತಾರೆ. ಹಾಗಾಗಿ ನಾವು ವ್ಯಾಪಾರಸ್ಥರಲ್ಲ, ಮಾರಾಟಗಾರರು ಇದು ಹೊಂದಿರ್ತಾರೆ. ಸೊ ಎಣ್ಣೆ ವಿಷಯ ಬಂದರೆ ಮಲೆ ಹಾಲು ನಂಜಾದೊಡೆ ಇನ್ನಾರಿಗಳ ಕಾನೂನು ಬಾಹಿರ ತೆರವು ಕ್ರಮವನ್ನು ಖಂಡಿಸಿ ಸಂತ್ರಸ್ತ ವ್ಯಾಪಾರಿಗಳಿಗೆ ಪುನರ್ ವ್ಯಾಪಾರ ಅವಕಾಶ ಹಾಗೂ ಕಾನೂನುಬದ್ಧ ರಕ್ಷಣೆ ಒದಗಿಸುವ ಕುರಿತು ಮನವಿ. ಮಾನ್ಯರೇ, ಲಿಂಗಸಗೂರು ಪಟ್ಟಣದಲ್ಲಿ ಇತ್ತೀಚೆಗೆ ಪುರಸಭೆ ಆಡಳಿತವು ಸುಮಾರು 500ಕ್ಕೂ ಹೆಚ್ಚು ಬೀದಿ ಬದಿ ಮಾರಾಟಗಾರರನ್ನು ಯಾವುದೇ ಸಮರ್ಪಕ ಪೂರ್ವ ನೋಟಿಸ್, ಸಾಕಷ್ಟು ಅವಕಾಶ ಹಾಗೂ ಪರ್ಯಾಯ ವ್ಯವಸ್ಥೆ ನೀಡದೆ ಬಲಾತ್ಕಾರವಾಗಿ ತೆರವುಗೊಳಿಸಿರುವುದು ಅತ್ಯಂತ ಖಂಡನೀಯ ಸಂಗತಿಯಾಗಿದೆ. ಈ ತೆರವು ಕ್ರಮದಲ್ಲಿ ಅನೇಕ ಲೈಸೆನ್ಸ್ ಹೊಂದಿದ
ಹಾಗೂ ಹಲವು ವರ್ಷಗಳಿಂದ ಜೀವನೋಪಾಯ ನಡೆಸುತ್ತಿದ್ದ ಬೀದಿ ಬದಿ ವ್ಯಾಪಾರಿಗಳನ್ನು ಸಹ ಮಾನವೀಯತೆ ಮತ್ತು ಕಾನೂನು ಪ್ರಕ್ರಿಯೆ ಪಾಲಿಸದೆ ಸ್ಥಳಾಂತರಿಸಲಾಗಿದೆ. ಇವರ ಪರಿಣಾಮವಾಗಿ ನೂರಾರು ಕುಟುಂಬಗಳು ತಮ್ಮ ಜೀವನೋಪಾಯ ಕಳೆದುಕೊಂಡು ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದೆ. ಬೀದಿ ಬದಿ ಮಾರಾಟಗಾರರಿಗೆ ಭಾರತ ಸರ್ಕಾರದ ಸ್ಟ್ರೀಟ್ ವೆಂಡರ್ಸ್ ಪ್ರೊಟೆಕ್ಷನ್ ಆಫ್ ಲಿವ್ಲಿಹುಡ್ ಆ್ಯಂಡ್ ರಿಜರ್ವೇಷನ್ ಆಫ್ ಸ್ಟ್ರೀಟ್ ವೆಂಡಿಂಗ್ ಆ್ಯಕ್ಟ್ 2014 ಹಾಗೂ ಕರ್ನಾಟಕ ಸರ್ಕಾರದ ಸಂಬಂಧಿತ ನಿಯಮಾವಳಿಗಳ ಅಡಿಯಲ್ಲಿ ಕಾನೂನುಬದ್ಧ ರಕ್ಷಣೆ ಇದೆ. ಈ ಕಾನೂನುಗಳ ಪ್ರಕಾರ ಸಮೀಕ್ಷೆ, ಗುರುತಿನ ಚೀಟಿ, ಪರ್ಯಾಯ ವ್ಯವಸ್ಥೆ, ಟೌನ್ ವೆಂಡಿಂಗ್ ಸಮಿತಿ ಶಿಫಾರಸು ಮತ್ತು ಸಮರ್ಪಕ ನೋಟಿಸ್ ಇಲ್ಲದೆ ವ್ಯಾಪಾರಿಗಳನ್ನು ತೆರವುಗೊಳಿಸುವುದು ಕಾನೂನು ಬಾಹಿರವಾಗಿದೆ. ಆದರೂ ಪುರಸಭೆ ಆಡಳಿತವು ಈ ನಿಯಮಗಳನ್ನು ಉಲ್ಲಂಘಿಸಿ ಏಕಪಕ್ಷೀಯ ಹಾಗೂ ಬಲಾತ್ಕಾರದ ಕ್ರಮ ಕೈಗೊಂಡಿರುವುದನ್ನು ನಮ್ಮ ಸಂಘ ತೀವ್ರವಾಗಿ ಖಂಡಿಸುತ್ತದೆ. ಆದ್ದರಿಂದ ನಮ್ಮ ಸಂಘದ ಪರವಾಗಿ ಕೆಳಕಂಡ ಬೇಡಿಕೆಗಳನ್ನು ತಕ್ಷಣ ಈಡೇರಿಸಲು ವಿನಂತಿಸುತ್ತೇವೆ. ಒಂದನೇದಾಗಿ, ಕಾನೂನು ಬಾಹಿರವಾಗಿ ತೆರವುಗೊಳಿಸಿದ ಎಲ್ಲ ಬೀದಿ ಬದಿ ಮಾರಾಟಗಾರರಿಗೆ ತಕ್ಷಣ ಪುನರ್ ವ್ಯಾಪಾರ ಅವಕಾಶ ಕಲ್ಪಿಸಬೇಕು. ಲೈಸೆನ್ಸ್ ಹಾಗೂ ಗುರುತಿನ ಚೀಟಿ ಹೊಂದಿದ ವ್ಯಾಪಾರಿಗಳನ್ನು ಅವರ ಮೂಲ ಸ್ಥಳಗಳಲ್ಲಿ ಮರುಸ್ಥಾಪಿಸಬೇಕು. ಟೌನ್ ವೆಂಡಿಂಗ್ ಸಮಿತಿ ಸಭೆ ಕರೆಸಿ ವ್ಯಾಪಾರಿಗಳ ಅಭಿಪ್ರಾಯ ಪಡೆದು ಮಾತ್ರ ಮುಂದಿನ ಕ್ರಮ ಕೈಗೊಳ್ಳಬೇಕು. ಪರ್ಯಾಯ ವ್ಯಾಪಾರ ವಲಯ ಮೂಲಸೌಕರ್ಯ ಹಾಗೂ ಭದ್ರತೆ ಒದಗಿಸಬೇಕು. ಬಲಾತ್ಕಾರ ತೆರವು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಅಧಿಕಾರಿಗಳ ಕ್ರಮವನ್ನು ಪರಿಶೀಲಿಸಬೇಕು. ಮುಂದಿನ ದಿನಗಳಲ್ಲಿ ನ್ಯಾಯಾಲಯ ಮತ್ತು ಕಾನೂನು ನಿಯಮ ಪಾಲಿಸದೆ ಯಾವುದೇ ತೆರವು ಕಾರ್ಯಾಚರಣೆ ನಡೆಸಬಾರದು.